ಅವ್ರು ಸಾಕ್ಷಿ ಸಮೇತ ಹೇಳಿದಾರಲ್ಲ, ರಾತ್ರಿ 3 ಗಂಟೆಗೆ ಮಾಡೋದು, ಅಡಿಷನ್ನು ಡಿಲಿಷನ್ಸು, ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಳಕೆ ಎಲ್ಲ ಸಾಕ್ಷಿ ಸಮೇತ ನಾವು ಸಂತೋಷ ಹೇಳಿದ್ದಾರೆ. ಇದೆಲ್ಲ ತನಿಖೆ ಆಗುತ್ತೆ. ಎಲೆಕ್ಷನ್ ಕಮಿಷನ್ ತನಿಖೆ ಮಾಡ್ತಾನೆ, ಯಾವುದೂ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ಬರೀ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅವ್ರು ಏನಾಗಿರೋ ಅದನ್ನು ಎನ್ಕ್ವೈರಿ ಮಾಡಬೇಕಲ್ಲ. ಉಳಿದ ನಮ್ಮ ಏನು ಎಲೆಕ್ಷನ್ ಕಮಿಷನರ್, ಇಂಡಿಯನ್ ಎಲೆಕ್ಷನ್ ಕಮಿಷನರ್, ಬಾರ್ಬರ್ ಎಲೆಕ್ಷನ್ ಕಮಿಷನರ್ಸ್ ಅವ್ರು ಹೇಳಿದ್ದಾರೆ. ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ? ಏನು ಅಡ್ವೈಸ್ ಮಾಡಿದ್ದಾರೆ? ಅದು ಅವರು ಏನು ಮಾಡಿದಾರಲ್ಲ ಅದನ್ನು ತನಿಖೆ ಮಾಡಿ ಅದನ್ನು ಕೆಲಸ ಮಾಡಬೇಕು. ಅದನ್ನು ಬಿಟ್ಕೊಂಡು ನೀವು ನಮಗೆ ಅಫಿಡವಿಟ್ ಹಾಕಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಪೋಸಿಷನ್ ಲೀಡರ್ ಆಫ್ ದ ಕಂಟ್ರಿ, ಶಾಡೋ ಪ್ರೈಮ್ ಮಿನಿಸ್ಟರ್ ಮುಖ್ಯದಾಗ ನೀವು ಅಫಿಡವಿಟ್ ಹಾಕಿದ್ರೆ ಓದ್ ತಗೊಂಡೇ ಅವರು ಮೆಂಬರ್ಸ್ ಇದ್ದಾರಲ್ಲ, ಎಂ ಪಿ ಆಗಿರ್ತಾರೆ, ಓದ್ ತಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರೆ. ಅವರು ಈ ಎಲೆಕ್ಷನ್ ಕಮಿಷನ್ ಅವರು ಬರೀ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿರೋದಾಗಲ್ಲ, ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ ಬೆಂಗಳೂರು ಉದಾಹರಣೆ ಅದ. ಮುಂದೆ ಮನೆಯಲ್ಲಿ ಒಂದು ದಿವಸ 80 ಜನ ಎಲ್ಲನೂ ಕೊಡಲ್ಲ. ಅದನ್ನು ತನಿಖೆ ಮಾಡಬೇಕು. ಸುಮ್ಮನೆ ಅಫಿಡವಿಟ್ ಕುಡಿ ಅಂತ ಕೂತ್ಕೊಂಡಿರೋದು ಮಾಧ್ಯಮದ ಮೂಲಕ ಕೈಗೊಳ್ಳುವಂಥದ್ದು ಆಗಬಾರ್ದು. ಸಂಪೂರ್ಣವಾಗಿ ಅದನ್ನು ಎನ್ಕ್ವೈರಿ ಮಾಡಲಿ. ಈ ಜಾತಿ ಕಂತಿ ಕಾಲಮ್ಗಳಲ್ಲಿ ಸರ್ ಕ್ರಿಶ್ಚಿಯನ್ ಸೋನಿಯಾ ಗಾಂಧಿ ಅವರ ಕೈವಾಡ ಇದೆ, ಕ್ರಿಶ್ಚಿಯನೀಕರಣ ಮಾಡೋದಕ್ಕಾಗಿ ಈ ರೀತಿ ಮಾಡಿಸಿದ್ದಾರೆ. ನಿನ್ನೆ ಹೇಳಿ ವಿಶ್ವದಲ್ಲಿ ಎಲ್ಲಿ ಇಲ್ಲ ಆ ರೀತಿ ಕ್ರಿಶ್ಚಿಯನ್ ಇಲ್ಲಿ ಹೆಂಗೆ ಬಂತು? ನಾನು ನಿನ್ನೆ ಹೇಳಿದ್ದೀನಿ, ಅವರು ಏನು ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ ಕನ್ವರ್ಷನ್ಗಳಾಗಿರ್ತಾರೆ. ಈಗ ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ, ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ, ಮುಸ್ಲಿಮ್ದಾಗ ಇಸ್ಲಾಮ್ದಾಗ ಕನ್ವರ್ಟ್ ಆಗಿರ್ತಾರೆ, ಇಸ್ಲಾಮ್ದವರು ಎಷ್ಟೋ ಜನ ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ, ಲಿಂಗಾಯತರಾಗ ಕನ್ವರ್ಟ್ ಆಗಿದ್ದಾರೆ. ಅವರು ಕಾಂತರಾಜ್ ಕಮಿಟಿ ಮುಂದೆ ಅವ್ರನ್ನ ಹೇಳಿದ್ದನ್ನ ಅವರು ಅದನ್ನು ಇದು ಮಾಡ್ತಾರೆ. ಅದಕ್ಕೆ ಕಾಲಂ ಸೃಷ್ಟಿ ಮಾಡೋದು ಹೇಳಿದಾರಂತೆ ಕಾಂತರಾಜ್ ಕಮಿಟಿ. ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆಲ್ಲ ಹೇಳಿದ್ದೀವಿ, ಅದು ಇದೆಲ್ಲ ವಿಷಯಗಳನ್ನ ರೇಸ್ ಮಾಡಿ ಇದೆಲ್ಲ ಆಗಿದೆ. ಅವ್ರಿಗೇನಾದರೂ ಕನ್ವರ್ಟ್ ಆಗಿದ್ದರೆ ಅದು ಹಿಂದೂದಾಗ ಲಿಂಗಾಯತರ ಕನ್ವರ್ಟ್ ಆಗಲಿ, ಕ್ರಿಶ್ಚಿಯನ್ದಾಗ ಕನ್ವರ್ಟ್ ಅವ್ರವ್ರು ಹೇಳುತ್ತಾರೆ, ಅವ್ರು ಹೇಳ್ತಾರೆ ಕಮ್ಯುನಿಟಿನ ಕ್ರಿಶ್ಚಿಯನ್ ಇದ್ರು ಅಂತೇಳಿ. ಅವಾಗ ಅದ್ರಾಗ ತೊಗೊಂಡ್ರಿ ನೀವು ಬಿಟ್ಕೊಂಡೋದನ್ನ ಅದಕ್ಕೆ ಒಂದು ಸೃಷ್ಟಿ ಮಾಡಿದ್ದು ಸರಿಯಲ್ಲ ಅಂತ ನಾವು ಹೇಳಿದ್ವಿ. ಸರ್ ಹಾಗಿದ್ರೆ ಎಷ್ಟು ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದೆ, ಮುಸ್ಲಿಂ ಕ್ರಿಶ್ಚಿಯನ್ ಹಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದೇ ಹೇಳ್ತೀನಲ್ಲ, ಅದನ್ನೇ ಹೇಳಿದ್ವಿ ನಾವು ಎಲ್ಲರೂ ಕೂಡ. ನೀವು ಅದಕ್ಕಾದ್ರೆ ಅಂಥವ್ರಿಗೆ ಏನು ಇರ್ತದೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸರ್ ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿ, ನಾವು ನನ್ನ ಬೇಸಿಕಲಿ ಅದನ್ನು ಕೇಳಿ ಈ ಪಾಕಿಸ್ತಾನ ಜೊತೆ ನಾವು ಮ್ಯಾಚೇ ಮಾಡಬೇಕಾಗಿಲ್ಲ. ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ಇವತ್ತು ದಿವಸ ಅವರು ಅಮಾನುಷವಾಗಿ ಇವತ್ತು ದಿವಸ ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು. ಇದಾದಮೇಲೆ ನಾವು ಅವ್ರ ಕೂಡ ಕ್ರಿಕೆಟ್ ಆಡುವಂಥದ್ದಿದೆ, ಅವ್ರ ಜೊತೆ ಕಟ್ ಆಫ್ ಮಾಡ್ಕೋಬೇಕು. ನಾವು ಹೇಳ್ರಿ ನಿಮ್ಮ ಯತ್ನಾಳವ್ರಿಗೆ, ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದ್ರು ತಪ್ಪು ಅಂತೇಳಿ. ಇದು ಹೇಳಂಗಿಲ್ಲ. ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಆಡಕ್ ಬಿಡ್ತಾರ, ಹೆಂಗ್ರಿ ಯತ್ನಾಳವ್ರು ಅಂತ ಕೇಳ್ರಿ. ಕಾಂಗ್ರೆಸ್ ಒಬ್ಬರ ನಾಯಕರ ಪಿತ್ರೋಡ್ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಸ್ವರ್ಗ ಇದಕ್ಕೆ ತವರು ಮನೆಗೆ ಹೋದಂಗೆ ಆಗುತ್ತೆ. ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಹ ನಿಲುವು ತಗೋತದೆ. ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರೆ ಅದ್ರ ಬಗ್ಗೆ ಮಾಡ್ತಾರೆ. ಅದು ವಿವಾದ ಕಾರಣ. ಅದು ಕರೆಕ್ಟ್. ಈಗ ಇದ್ರ ಮೊದಲು ಮ್ಯಾಚ್ ಹೇಳ್ರಿ. ಈಗ ಯತ್ನಾಳವ್ರಿಗೆ ಹೇಳ್ರಿ, ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಮಾಡಕ್ಕೆ ಬಿರಿಯಾನಿ ತಿರಾಕ್ ಹೋಗೋದು, ಪಾಕಿಸ್ತಾನ ಕರಿಲಾರ್ದೆ ಬಿರಿಯಾನಿ ತಿರಾಕ್ ಹೋಗಿದ್ರಿ ಇದಕ್ಕೆ ಏನು ಈಗ ಮ್ಯಾಚ್ ಆಡಕ್ ಮಾಡಿದಿರಿ. ನಮ್ಮ ವಿರೋಧದ ನೋಡಿ, ನಮ್ದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ಟಾಗ. ಯಾಕಂದ್ರೆ ಅವರು ನಮ್ಮ ಜನರನ್ನ, ನಿರಪರಾಧಿಗಳನ್ನ, ಮುಗ್ಧ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ. ಇವ್ರು ಕೂಡ ಏನು ಕ್ರಿಕೆಟ್ ಮ್ಯಾಚ್ ಆಡ್ತಿದ್ರು, ಇಲ್ಲೋದು ಸೋಲೋದು ಎರಡನೇ ಮಾತು. ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪು ಇವತ್ತು ದಿವಸ. ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾನ ಇದು ಆಗ್ಬಾರ್ದು. ನಾ ಗಾಯ ಮಾತಿಲ್ಲ ಇವತ್ತು ದಿವಸ ಎಲ್ಲರದು. ಆ ಕುಟುಂಬಗಳಿಗೆ ಏನಿಸ್ತದ, ಅನ್ನೋದು ಏನು ಅನಿಸ್ತದೆ? ಅವ್ರು ಕೂಡ ಮ್ಯಾಚ್ ಆಡಿದ್ರೆ ನನಗೆ ಅವ್ರಿಗೆ ನೋವಾಗಿದ್ರುವಾ, ತುಳಿಯಂಗಿಲ್ವಾ? ಅಮಿತ್ ಶಾ ಅವರ ಪುತ್ರ BCCI ಅಧ್ಯಕ್ಷರಲ್ಲ, ಮತ್ತೆ ಹೇಳೋದು ಒಂದು, ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ, ಹಿಂಗೆ ಮಾಡಿದೀವಿ, ಮಾಡಿದೀವಿ, ಇದು ಮಾಡಿದೀವಿ, ಎಲ್ಲಾನು ಕೂಡ ಘೋಷಣೆ ಮಾಡ್ಕೊತೀವಿ. ಇನ್ಯಾಕೆ ಮಾಡಕ್ ಹೋಗಿದ್ರಿ? ನಮ್ದು ಪ್ರಬಲವಾದ ವಿರೋಧ. ಅವ್ರ ಜೊತೆ ಆಟ ಆಡುವಂಥದ್ದು. ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ, ಸಿಂಧೂರ್ ಏನೋ ಕುಂಕುಮ ವಿಷಯ ಹಾಕಿದೆ, ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದ್ದೀರಿ ನೀವು. ಅವ್ರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದ್ದೀರಿ. ಕೂಡ ಮಾಡಲಾಗುತ್ತದೆ.